ನಮಸ್ಕಾರ. ಸದಾನಂದ ಬಾಂಬ್ನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಆಗೋರು ಭಾಳ ದರ್ಪದಿಂದ ಮಾತಾಡಬಾರ್ದು. ಅಧಿಕಾರ ಸಿಕ್ಕ ನಂತರ ದರ್ಪದಿಂದ ಮಾತಾಡಿದ ನೀವು ಅಧಿಕಾರವನ್ನು ಕಳೆದುಕೊಳ್ತೀರಿ. ಬೆಳಗಾವಿ ಜಿಲ್ಲೆಯ ಇತಿಹಾಸವನ್ನು ನೋಡಿದಾಗ ಶಂಕರಾನಂದರು 7 ಸಲ ಕೇಂದ್ರೀಯ ಮಂತ್ರಿ ಇದ್ದರು. ಅವರು ಲಿಂಗಾಯತರ ಬಗ್ಗೆ ಏನೋ ಅಂತ ಮಾತಾಡಿದಾಗ ರತ್ಮಾಲಾ ಸವನೂರು ಒಬ್ಬ ಸಾಮಾನ್ಯ ಮಹಿಳೆ, ಅವರನ್ನು ಸೋಲಿಸಿದರು. ನಂತರ ಓಂ ಪ್ರಕಾಶ್ ಕನೇಲಿ ಕೂಡ ಪ್ರಭಾಕರ್ ಕೋರೆ ಅವರ ಹೆಸರು ಹೇಳಿದೆ ಒಂದು ಮಾತನಾಡಿದರು. ಬಂಗಾರ ಚಮಚೆಯಲ್ಲಿ ಏನು ಊಟ ಮಾಡಿರ್ತಾರೆ ಅವ್ರಿಗೆ ನಾವು ಬುದ್ಧಿ ಕಲಿಸ್ತೇವೆ ಅಂತೇಳಿ ಪ್ರಭಾಕರ್ ಕೋರೆ ಸಿಟ್ಟಾದ, ಬುದ್ಧಿ ಕಲಿಸಿದರು. ನಂತರ ತಮಗೆಲ್ಲ ಗೊತ್ತಿದೆ DB ಇನಾಮದಾರರು ಅವರು ಬಾಬಾಗೌಡರು ಸೋಲಿಸಿದರು. ಆಗ ರೈತ ಸಂಘ ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಳೆದಿತ್ತು. ನಂತರ ಉಮೇಶ್ ಕತ್ತೆ ಅವರು ಕೂಡ ಸೂರ್ಯಚಂದ್ರರವರೆಗೆ ನಾನೇ MLA ಅಂತಿದ್ದರು. ಆದರೆ ಒಬ್ಬ ಸಾಮಾನ್ಯ ರೈತ ಕುಟುಂಬದಿಂದ ಬಂದಂಥ ರೈತ ಮುಖಂಡ ಶಶಿಕಾಂತ್ ನಾಯ್ಕರನ್ನ ಸೋತರು. ಆಗ ಅವ್ರಿಗೆ ಭಾಳ ಅಪಮಾನ ಆಯಿತು. ಅಂದರೆ ದರ್ಪದಿಂದ ಮಾತಾಡಿದ್ರೆ ಇದೇ ಆಗೋದು. ನಂತರ ಪ್ರಭಾಕರ್ ಕೋರೆ ಅವರು ಕೂಡ ಕಲ್ಲಪ್ಪ ನಾಮಗೇನ ಅವ್ರ ಕೈಯಿಂದ ಸೋತರು. MLAಗೆ ನಿಂತಿದ್ರು ಅವರು ಸದಾಲಗ ಕ್ಷೇತ್ರದಿಂದ. ಈಗೇನ ಚಿಕ್ಕೋಡಿ ಸದಾಲಗಿದೆ, ಆವಾಗ ಈಗ ಸದಾಲಗ ಕ್ಷೇತ್ರ ಇತ್ತು. ನಂತರ ಕೌಜಲಿಗೆ ವಿರುದ್ಧ ಶಿವಾನಂದ ಕೌಜಲಿಗೆ ವಿರುದ್ಧ MP ಚುನಾವಣೆಯಲ್ಲಿ ಅವಾಗ ಕೂಡ ಪ್ರಭಾಕರ್ ಕೋರೆ ಸೋತರು. ಹೀಗೆ ಇತಿಹಾಸ ಭಾಳ ದೊಡ್ಡದಿದೆ. ನಂತರ ರಮೇಶ್ ಜಾರಕಿಹೊಳಿ ಅವರು ಕೂಡ ಪ್ರಥಮ ನಿಂತಾಗ ಮುತ್ಯನವರ ಗೆದ್ದು ಬಂದರು. ಜಾರಕಿಹೊಳಿ ಊಟ, ಮುತ್ಯನವ್ರಿಗೆ ಊಟ ಅದಾತು. ನಂತರ ರಾಮಕೃಷ್ಣ ಹೆಗಡೆ ಅವರು CM ಇದ್ದರು. ಆದರೆ ಒಬ್ಬ ಸಾಮಾನ್ಯ ಕಾರ್ಯಕರ್ತರಿಂದ ಅವರು ಸೋಲುಂಟಾಯಿತು. ನಂತರ ಸಿದ್ದರಾಮಯ್ಯ ಅವರಿಗೆ ಜನಾರ್ದನ್ ರೆಡ್ಡಿ ಧಮಕಿ ಹಾಕಿದರು. ಅದರ ಪರಿಸ್ಥಿತಿ ಏನಾಯ್ತು, ಅಧಿಕಾರವನ್ನೇ ಆ BJP ಪಕ್ಷ ಕಳೆದುಕೊಳ್ಬೇಕಾಯಿತು. ಅಂದರೆ ಮಾತನಾಡುವಾಗ ಭಾಳ ಎಚ್ಚರಿಕೆಯಿಂದ ಮಾತಾಡಬೇಕಾಗ್ತದೆ. ನೀವು ಅಧಿಕಾರವನ್ನು ಸಿಕ್ಕ ನಂತರ ಜನರು ಯಾವ ರೀತಿ ನಿಮಗೆ ತೀರ್ಮಾನ ಕೊಡ್ತಾರೆ ಅದಕ್ಕೆ ಬದ್ಧರಾಗಿರಬೇಕು. ಇನ್ನು ಸತೀಶ್ ಜಾರಕಿಹೊಳಿ ಅವರ ಕೇವಲ 2 ದಿವಸ ಮತಕ್ಷೇತ್ರಕ್ಕೆ ಹೋದಿದ್ರೆ, ಅಂದರೆ ಮತದಾನಕ್ಕಿಂತ ಮೊದಲು 2 ದಿವಸ ಸೋಲ್ತೇವೆ ಅಂತೇಳಿ ಅವರು ಅಲ್ಲಿ ಓಡಿ ಹೋದರು. ಮಾರುತಿ ಅಷ್ಟಿಗೆ ಗೆಲ್ಲವರಿದ್ದರು. ಅವರಿಗೆ ಬುದ್ಧಿ ಕಲಿಸೋದು ಜನ ತೀರ್ಮಾನ ಮಾಡಿದರು. ಆದರೆ ಸ್ವಲ್ಪ ಕೂದಲಳೆ ಅಂತರಿಂದ ಸೋತು ಹೋತು. ಹೀಗೆ ಬೆಳಗಾವಿ ಜಿಲ್ಲೆ ಇತಿಹಾಸ ಭಾಳ ದೊಡ್ಡದಿದೆ. ರಾಜ್ಯದ ಇತಿಹಾಸ ಕೂಡ ಭಾಳ ದೊಡ್ಡದಿದೆ. ನಂತರ ನಿಮಗೆ ಗೊತ್ತಿದೆ ಬಸವರಾಜ ಬೊಮ್ಮಾಯಿ ಪುತ್ರನ ಗೆಲ್ತಾನಂತೇಳಿ ಅಲ್ಲಿ ಸೋತರು. ದೊಡ್ಡ ದೊಡ್ಡ ನಾಯಕರ ಮಕ್ಕಳು ಸೋತರು, ದೊಡ್ಡ ನಾಯಕರು ಸೋತರು. ಯಾಕಂದ್ರೆ ಸೊಕ್ಕಿನ ಮಾತಿನಿಂದ ನಾನೇನೇ ಅಧಿಕಾರದೆ ನಾನೇ ಅಲ್ಲ, ನನ್ನಿಂದಲೇ ಅಲ್ಲ ಅಂಥೇಳಿ ಹೀಗೆ ಇತಿಹಾಸವನ್ನು ತೆಗೆದು ನೋಡಿದಾಗ ಭಾಳ ದೊಡ್ಡ ಪ್ರಮಾಣದ ಸೋಲು ಉಂಟಾಗಿದೆ. ಹಾಗಾಗಿ ಮಂತ್ರಿ ಆದವರು, ನಂತರ ನೀವು ಶಾಸಕರಾದವರು ಭಾಳ ಸೌಮ್ಯದಿಂದ ವರ್ತನೆ ಮಾಡಬೇಕಾಗ್ತದೆ. ಹೀಗೆ ನಾವೇನು ಹೇಳೋದಂತಂದರೆ, ನೀವು ಅಧಿಕಾರ ಸಿಕ್ಕ ನಂತರ ಬಡವರ ಸೇವೆಯನ್ನು ಮಾಡಬೇಕಾಗ್ತದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಭಾಳ ಸೌಮ್ಯದಿಂದ ಹೋಗಬೇಕಾಗ್ತದೆ. ಅವರು ಕೂಡ ಭಾಳ ಸೌಮ್ಯದಿಂದ ಈಗ ನಡೀತಾ ಇದ್ದಾರೆ. ಚನ್ನರಾಜ ಜಾರಕಿಹೊಳಿ ಮಾತ್ರ ಜನರ ಸಂಪರ್ಕದಲ್ಲಿದ್ದಾರೆ. ನಂತರ ತಮಗೆಲ್ಲ ಗೊತ್ತಿದೆ ಬೆಳಗಾವಿ ಜಿಲ್ಲೆ ಇತಿಹಾಸದಲ್ಲಿ ಎಲ್ಲರೂ ಸೊಕ್ಕಿನಿಂದ ಮಾತಾಡಿ ಸೋತರಿದ್ದಾರೆ. ಸಂತೋಷ ಜಾರಕಿಹೊಳಿ ಮೊನ್ನೆ ಜಾತ್ರೆಯಲ್ಲಿ ಬಂದೂಕಿನಿಂದ ಗುಂಡು ಹಾರಿಸಿದರು. ರಮೇಶ್ ಜಾರಕಿಹೊಳಿ ಅವರು ಇದನ್ನು ಗಮನಿಸಬೇಕು. ಯಾಕಂದರೆ ಜನ ನಿಮ್ಮನ್ನು ಸೋಲಿಸಲಿಕ್ಕೆ ಕೂಡ ಕಾಯ್ತಾ ಇದ್ದಾರೆ. ಇನ್ನು ಬಂದೂಕಿಂದ ಗುಂಡು ಹಾರಿಸಿದರು. ಆಗ SP ಹೇಳ್ತಾರೆ ನಾವು FIR ಮಾಡಿದ್ದೇವೆ ಅಂತೇಳಿ. FIR ಮಾಡಿದ್ರೆ ಅವರು ಅಂಜೋದನೇ ಇಲ್ಲ. ಇಂಥ ಎಷ್ಟೋ FIRಗಳು ನೋಡಿದರೆ ಅದರ ಕ್ರಮ ಕೈಗೊಳ್ಳಬೇಕು. ಕೇವಲ ಜನರಿಗೆ ಕಣ್ಣಿರಿಸುವಂಥ ತಂತ್ರವನ್ನು ಪೊಲೀಸರು ಮಾಡುತ್ತಲೇ ಬಂದಿದ್ದಾರೆ. ಎಷ್ಟೋ FIR ಆಗಿದೆ, ಏನಾಗಿದೆ, ಏನೂ ಆಗಿಲ್ಲ. ಹಿಂಗಾಗಿನೇ ಅವ್ರು ಗುಂಡಾಡಿಸಿದ್ದಾರೆ. ಮತ್ತು ಜನರನ್ನು ಎದುರಿಸೋ ಸಲುವಾಗಿ ಸಹಿತ ಗುಂಡಾಡಿಸಿರ್ಬೋದು, ಅಥವಾ ತಮ್ಮ ತಾಕತ್ತನ್ನು ತೋರಿಸೋ ಸಲುವಾಗಿ ಗುಂಡಾಡಿಸಿರ್ಬೋದು. ಅದು ಗೊತ್ತಿದೆ ಅವ್ರಿಗೆ ಏನೂ ಆಗೋದಿಲ್ಲ ಅಂತೇಳಿ. ಇಂಥ ಸೊಕ್ಕಿನ ಏನು ಮಗ ಇದ್ದಾನೆ, ತಂದೆಗೆ ಪೆಟ್ಟಾಗಬಾರ್ದು. ನಾನು ಮತ್ತೊಂದು ತಮ್ಮನ್ನು ಭೇಟಿ ಆಗ್ತೇವೆ. ಅಲ್ಲಿವರೆಗೆ ಎಲ್ಲಿ ಶುಭಾಗಲಿ. ನಮಸ್ಕಾರ.